ನೂತನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಆಲೂರು ತಾಲೂಕಿನಲ್ಲಿ ನಡೆದ ಸಾಧನಾ ಸಮಾವೇಶಕ್ಕೆ ಬಂದಿದ್ದಾರೆ. ಆದರೆ ಇವತ್ತು ಜಿಲ್ಲೆಯ ರೈತರ ಸಮಸ್ಯೆಗಳ ಬಗ್ಗೆ ಅವರ ಮನವರಿಕೆ ಮಾಡಲು ಮನವಿ ನೀಡುವಂಥ 4 ತಾಸುಗಳಿಂದ ಕಾದಿದ್ದೀವಿ. ಕನಿಷ್ಠ ಅವರು ಒಬ್ಬ ಜವಾಬ್ದಾರಿ ಇದ್ದೀನಿ, ಪ್ರಜೆಗಳಿಗಾಗಿ ಪ್ರಜಾಪ್ರಭುತ್ವದಲ್ಲಿದ್ದೀನಿ, ಭಾರತ ಸಂವಿಧಾನದಲ್ಲಿದ್ದೀನಿ, ಅವರ ಆಹ್ವಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿದ್ರೆ ಅಲ್ಲ. ಕಾರ್ಯಕ್ರಮ ಮುಗಿದ ನಂತರ ಬಂದಾಪುಟ್ಟ ಓದಾಪುಟ್ಟ ಅಂತೇಳಿ ಏನೋ ನಮ್ಮ ಕೈಯಲ್ಲಿ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಾಗ ಇಟ್ಕೊಂಡು ಹೋಗ್ತಿರಲ್ಲ. ನೀವು ಒಬ್ಬ ಮುಖ್ಯಮಂತ್ರಿಯಾಗಿ ಜನರ ಸಮಸ್ಯೆಗೆ ಸ್ಪಂದಿಸದೇ ಇದ್ದರೆ ರಾಜ್ಯದಲ್ಲಿ ಒಂದು ಭೀಕರವಾದ ಬರಗಾಲ ಇದೆ. ಮೇವು ನೀರಿಗೆ ತರಿಸುತ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯಾದ್ಯಂತ ಮಾವು ಮತ್ತು ಟೊಮೆಟೊ ಬೆಂಬಲ ಬೆಲೆ ಕುಸಿತವಾಗಿದೆ. ಅದ್ರ ಬಗ್ಗೆ ಮನವರಿಕೆ ಮಾಡಬೇಕಾದ್ರೆ ಅದನ್ನು ಕೇಳೋ ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಅದರ ಸ್ಥಾನಕ್ಕೆ ಯಾವ ಲೆಕ್ಕ ಇರ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಎಲ್ಲ ಸಚಿವರು ಬಂದಿದ್ದಾರೆ ಇಲ್ಲಿಗೆ. ಯಾವ ಸಚಿವರು ಅಟ್ಲೀಸ್ಟ್ ರೈತರ ಸಮಸ್ಯೆ ಏನು ಹೇಳೋಣ ಅನ್ನೋ ಪರಿಜ್ಞಾನ ಇಲ್ಲ ಅಂತ ಹೇಳಿದ್ರೆ ಅಲ್ಲ ಸ್ವಾಮಿ, ನಿಮಗೆ 2028ಕ್ಕೆ ಉತ್ತರ ಕೊಡೋ ರೀತಿ ನಮಗೂ ಗೊತ್ತೈತೆ, ಉತ್ತರ ಕೊಡ್ತೀವಿ. ರೈತರ ತಾಕತ್ತು ಏನಂತ ಹೇಳ್ತಿದ್ವಿ. ರೈತರನ್ನು ನಿರ್ಲಕ್ಷ್ಯ ಮಾಡುತ್ತಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ರೈತ ಸಂಘದ ಧಿಕ್ಕಾರವನ್ನು ಕೂಗ್ತಾ ಇದ್ದೀವಿ. ಯಾಕೆ ಧಿಕ್ಕಾರ ಮಾಡ್ತಾ ಇದ್ದೀವಿ ಅಂದರೆ ಒಂದು ಮನವಿ ತೊಗೊಂಡು ಆ ಮನವಿಗೆ ಸ್ಪಂದಿಸಬೇಕಾದಂತೆ ಬಂದು ಕಿತ್ಕೊಂಡು ಹೋಗ್ತಿರಲ್ಲ. ಇದೇನಾ ನಿಮ್ಮ ನಡತೆ? ಇದೇನಾ ನೀವು ಮುಖ್ಯಮಂತ್ರಿಯಾಗಿ ಅಂತ ನಡೆದುಕೊಳ್ಳೋದ ರೀತಿ? ಇದೇ ಪ್ರಜಾಪ್ರಭುತ್ವದಲ್ಲಿ ಮತ ಬಾಂಧವರಿಗೆ ನೀಡುವಂತಹ ಗೌರವ, ರೈತರಿಗೆ ನೀಡುವ ಗೌರವ? ನಾವಂತೂ ಹೇಳ್ತಾ ಇದ್ದೀವಿ, ಈ ಸಾಧನಾ ಸಮಾವೇಶ ರಾಜಕೀಯ ಪ್ರೇರಿತವಾಗಿ ಈ ರಾಜ್ಯದಲ್ಲಿ ಬರಗಾಲ ಇದ್ರೂ ಕೋಟಿ ಖರ್ಚು ಮಾಡಿ ನೀವು ಸಾಧನಾ ಸಮಾವೇಶ ಮಾಡೋದಿಲ್ಲ. ಅದರ ಜೊತೆಗೆ ರೈತರನ್ನು ನಿರ್ಲಕ್ಷ್ಯ ಮಾಡುವ ಸರ್ಕಾರಕ್ಕೆ, ಗುಂಡೂರಾವ್ ಸರ್ಕಾರಕ್ಕೆ ಬಂದ ಗತಿಯೇ ನಿಮಗೂ ಬರ್ತದೆ ಅಂತೇಳಿ ಎಚ್ಚರಿಕೆಯನ್ನು ನೀಡ್ತಾರೆ.